ಇನ್ನು ಬಳ್ಳಾರಿ ಘಟನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬನ್ನಿ ಏನ್ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು ನೋಡ್ಕೊಂಬರೋಣ. ಯಾರ ಎನ್ಕ್ವೈರಿ ಮಾಡಕ್ ಹೇಳಿದ್ದೀನಿ, ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳೋದು ಗೊತ್ತಾಗಬೇಕಲ್ಲ. ಬಿಜೆಪಿ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಎನ್ಕ್ವೈರಿ ಮಾಡಿ ಅವರ ಸೆಕ್ಯೂರಿಟಿಗೋಸ್ಕರ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆ ಆಗಿರೋದು. ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರಲ್ಲಿ ಗಲಾಟೆ ಆಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರೋದು. ಇಲ್ಲ ನಾನು ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ಈಗ ಕ್ಯಾಬಿನೆಟ್ ಆದ್ಮೇಲೆ ಅದಾದ್ಮೇಲೆ ಕೋವಿಂದು ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಆದ್ಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇರ್ತೀನಿ. ಆ ತರ ಏನೇನು ಇಲ್ಲ, ನಾನು ಮಾಹಿತಿ ಎಲ್ಲ ತರ ತಗೊಂಡಿದ್ದೀನಿ. ಈ ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿರೋದು. ಬ್ಯಾನರ್ ಕಟ್ಟ ಯಾರು ಟಾರ್ಗೆಟ್ ಮಾಡಿಲ್ಲ, ಅದೆಲ್ಲ ಸುಳ್ಳು. ಅವರೆಲ್ಲ ಸಿಂಪತಿ ತಗೊಳ್ಳೋಕೆ ಏನೋ ಮಾಡ್ತಾ ಇರ್ಬೋದು, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಈ ಗಲಾಟೆ ಆಗಿರೋದು ಬ್ಯಾನರ್ ವಿಚಾರ. ಗಲಾಟೆ 4 ಗಂಟೆ ಅಲ್ಲ, ಅದೇ ಹೇಳ್ದಲ್ಲ, ಯಾರು ಮಾಡಿದರೆ ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಕೆಲವರು ಪೊಲೀಸ್ ಗನ್ ಫೈರ್ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಪ್ರೈವೇಟ್ ಗನ್ ಮ್ಯಾನ್ ಫೈರ್ ಆಗಿದೆ ಅಂತ ಹೇಳ್ತಾರೆ. ನನಗೆ ಮಾಹಿತಿ ಇಲ್ಲ. ನಿನ್ನೆ ನೈಟ್ ಅಷ್ಟೇ ಮಾಹಿತಿ ಬಂದಿದೆ, ಸಂಪೂರ್ಣ ಮಾಹಿತಿ ನನಗಿಲ್ಲ. ಪೊಲೀಸ್ ಮಾಡಿದ್ರಾಗಿರ್ಲಿ ಅಥವಾ ಪ್ರೈವೇಟ್ ಗನ್ ಮ್ಯಾನ್ ಮಾಡಿದ್ರು, ಈ ಸಂಸ್ಕೃತಿ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ, ಅದು ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅದಿದ್ರೆ ಅದೇ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲಮ್ಮ. ಸೊ ಅದಕ್ಕೆ ಸಮರ್ಪಕವಾಗಿ ಸಚಿವರು, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಉತ್ತರ ಕೊಡ್ತಾರೆ. ಇವತ್ತು ಡೊಮೆಸ್ಟಿಕ್ ವರ್ಕರ್ ಬಿಲ್ ಕ್ಯಾಬಿನೆಟ್ಗೆ ಬರ್ತಾ ಇದೆ, ನೋಡೋಣ. ಹೋಪ್ಫುಲಿ ವಾಲ್ಮೀಕಿ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಅಂದ್ರೆ ನಗರದಲ್ಲಿ ಬಳ್ಳಾರಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನ ಅದರ ಆಯೋಜಕರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ಫ್ಲೆಕ್ಸ್ ಅನ್ನ ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲು ಮನೆ, 2 ಪಕ್ಕನೇ ಮನೆಗಳು, 2 ಜಂಟಿ ಗೋಡೆನೆ, ಅಲ್ಲಿ ಒಂದು ಕಟ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಸಂಬಂಧ ಒಬ್ರಿಗೊಬ್ರಿಗೆ ವಾಗ್ವಾದ ಆಗಿ ಈ ರೀತಿಯ ಅಹಿತಕರವಾದಂತಹ ಘಟನೆ ನಡೆದು ಒಬ್ಬನ ಸಾವಿಗೆ ಕಾರಣ ಆಗಿದೆ. ಇದು ನಿಜಕ್ಕೂ ಕೂಡ ಖಂಡನೀಯ.